hello, how are you? So this is ಶಿವರಾಜ್ ಸಣ್ಮನಿ. ನಾನು ಇವತ್ತು ನಿಮ್ಮೊಂದಿಗೆ ಕೆಸೆಟ್ ಪರೀಕ್ಷೆ ಪಾಸ್ ಆಗುವುದು ಹೇಗೆ ಎಂಬ ಒಂದು ವಿಷಯವನ್ನು ಕುರಿತು ಚರ್ಚೆ ಮಾಡಬೇಕೆಂದು ನಿಮ್ಮೊಡನೆ ಇದ್ದೇನೆ. ಮೊದಲಿಗೆ ನೀವು ಕೆಸೆಟ್ ಪರೀಕ್ಷೆ ಬರೆಯಲು ಇಚ್ಛೆಯನ್ನು ವ್ಯಕ್ತಪಡಿಸಿ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗುವ ಒಂದು ಕನಸನ್ನು ಕಂಡಿದ್ದಕ್ಕಾಗಿ ನಿಮಗೆ ಶುಭಾಶಯವನ್ನು ತಿಳಿಸಬೇಕು ಮತ್ತು ಅಭಿನಂದನೆಯನ್ನು ತಿಳಿಸಬೇಕು ಹಾಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ತಿಳಿಸಬೇಕು. ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಪರೀಕ್ಷೆಯ ಒಂದು ಮಾದರಿ ಹೇಗಿರುತ್ತೆ, ಒಂದು ಸ್ಮಾರ್ಟ್ ಸ್ಟಡಿ ಪ್ಲ್ಯಾನ್ ಬಗ್ಗೆ ಮತ್ತು ಒಂದು ಸಕ್ಸಸ್ ಟಿಪ್ಸ್ಗಳ ಕುರಿತು ನಾವು ಈ ವಿಡಿಯೋದಲ್ಲಿ ನೋಡ್ತೇವೆ. ಸೊ ಲೆಟ್ಸ್ ಬಿಗಿನ್. ಈ ಕೆಸೆಟ್ ಪರೀಕ್ಷೆ ಪ್ಯಾಟರ್ನ್ ಬಗ್ಗೆ ಸ್ವಲ್ಪ ಹೇಳಬೇಕು ನಿಮಗೆ, ಯಾಕಂದರೆ ಕೆಸೆಟ್ ಪರೀಕ್ಷೆ ಪೇಪರ್ 1 ಮತ್ತು ಪೇಪರ್ 2 ಎಂಬ 2 ಪೇಪರ್ಗಳಲ್ಲಿ ಇರುತ್ತದೆ. ಪೇಪರ್ 1 ಸಾಮಾನ್ಯ ಪತ್ರಿಕೆ ಆದರೆ ಪೇಪರ್ 2 ಐಚ್ಛಿಕ ವಿಷಯ ಇರುತ್ತದೆ. ಐಚ್ಛಿಕ ವಿಷಯ ಅಂದರೆ ನಿಮ್ಮ ಒಂದು ಸ್ನಾತಕೋತ್ತರ ಪದವಿಯಲ್ಲಿ ಓದಿರ್ತಕ್ಕಂಥ ವಿಷಯ ಇರುತ್ತದೆ. ನಿಮ್ಮ MSc MAದಲ್ಲಿ ಓದಿರುವ ವಿಷಯ ಮೇಲೆ ನೀವು ಪರೀಕ್ಷೆನ ಬರೀತೀರಿ. ಮತ್ತು ಇಲ್ಲಿ ವಿಶೇಷ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ, ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ. ಆದ್ದರಿಂದ ನೀವು ಎಲ್ಲ ಪ್ರಶ್ನೆಗಳನ್ನು ಅಟೆಂಪ್ಟ್ ಮಾಡಬೇಕು, ಮಾಡಿದರೆ ಉತ್ತಮ. ಇಲ್ಲಿ ಪೇಪರ್ 1ದಲ್ಲಿ 50 ಪ್ರಶ್ನೆಗಳು ಹಾಗೂ 100 ಅಂಕಗಳಿರ್ತವೆ ಮತ್ತು 1 ಗಂಟೆ ಸಮಯ ಇರುತ್ತದೆ. ಇಲ್ಲಿ ಪೇಪರ್ 1ದಲ್ಲಿ 10 ಟಾಪಿಕ್ಗಳ ಮೇಲೆ 50 ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು 100 ಅಂಕಗಳು ಇರುತ್ತವೆ. ಅದಕ್ಕೆ 1 ಗಂಟೆ ಕಾಲಾವಕಾಶ ಇರುತ್ತದೆ. ಇದು ಕ್ಲಿಯರ್ ಇದೆ ಅಂತಂದರೆ ಪೇಪರ್ 2ಗೆ ಹೋಗೋಣ. ಈ ಪೇಪರ್ 2ಅಲ್ಲಿ ನಿಮ್ಮ MA MSc MCOMದಲ್ಲಿ ಇರ್ತಕ್ಕಂಥ ಸಬ್ಜೆಕ್ಟ್ ಮೇಲೆ 100 ಪ್ರಶ್ನೆಗಳಿರ್ತವೆ. ಅದಕ್ಕೆ 200 ಅಂಕಗಳು ಮತ್ತು 2 ಗಂಟೆ ಸಮಯಾವಕಾಶ ಇರುತ್ತದೆ. ಸೊ ಇದನ್ನು ನೀವು ತಿಳ್ಕೊಂಡ್ರಿ ಅಂದರೆ ನಾವು ಮುಂದೆ ನೋಡೋಣ. ಇಲ್ಲಿ ಪಠ್ಯಕ್ರಮ ಮತ್ತು ಅಧ್ಯಯನ ಸಾಮಗ್ರಿ, ಪಠ್ಯಕ್ರಮ ಸಿಲೆಬಸ್ ಬಗ್ಗೆ ನಾವು ಮತ್ತು ಸ್ಟಡಿ ಮಟೀರಿಯಲ್ ಬಗ್ಗೆ ವಿಚಾರ ಮಾಡೋಣ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಈ ಕೆಸೆಟ್ ಒಂದು ಅಧಿಕೃತ ವೆಬ್ಸೈಟ್ ಮೂಲಕ, ಕೆಸೆಟ್ನ ಅಧಿಕೃತ ವೆಬ್ಸೈಟ್ ಈ KE ಅದವರು ಈಗ ನಡೆಸ್ತಾ ಇದ್ದಾರೆ. ಹೀಗಾಗಿ KE ವೆಬ್ಸೈಟನ್ನು ನೀವು ವೀಕ್ಷಣೆ ಮಾಡಿ ಅಲ್ಲಿಂದ ಮೊದಲಿಗೆ ಏನು ಮಾಡಬೇಕು, ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡ್ಕೋಬೇಕು. ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಂಡು ಸರಿಯಾಗಿ ಆ ನೋಟಿಫಿಕೇಷನನ್ನು ಏನು ಮಾಡಬೇಕು, ಸ್ಟಡಿ ಮಾಡಬೇಕು. ನೋಟಿಫಿಕೇಷನ್ ಸ್ಟಡಿ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ಏನಂದರೆ ಸಿಲೆಬಸ್ ಡೌನ್ಲೋಡ್ ಮಾಡ್ಕೋಬೇಕು. ಸಿಲೆಬಸ್ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಸರಿಯಾಗಿ ಸ್ಟಡಿ ಮಾಡಬೇಕು. 3ನೇ ಸ್ಟೆಪ್ ಏನಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅವುಗಳನ್ನು ಅನಾಲಿಸಿಸ್ ಮಾಡಬೇಕು. ಈಗ ಈ ಸಿಲೆಬಸ್ ಮತ್ತು ಈ ಹಳೆಯ ಪ್ರಶ್ನೆ ಪತ್ರಿಕೆ ಇವು ಎರಡನ್ನು ನೀವು ತಾಳೆ ಮಾಡಿ ನೋಡಿದಾಗ ನಿಮಗೆ ಒಂದು ಆ ಪರೀಕ್ಷೆ ಬಗ್ಗೆ ಸಂಪೂರ್ಣವಾದ ಬ್ಲೂ ಪ್ರಿಂಟ್ ಸಿಗುತ್ತದೆ. ಬ್ಲೂ ಪ್ರಿಂಟ್ ಹೇಗೆ ಅಂದರೆ ಹಿಂದೆ ಯಾವ ರೀತಿ ಪ್ರಶ್ನೆ ಕೇಳ್ತಾ ಇದ್ದರು, ಈಗ ಯಾವ ರೀತಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ಮುಂದೆ ಯಾವ ರೀತಿ ಪ್ರಶ್ನೆ ಬರುವ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ಪಿಕ್ಚರ್ ನಿಮ್ಮ ತಲೆಯಲ್ಲಿ ಮೂಡುತ್ತದೆ. ಆದ್ದರಿಂದ ಸಿಲೆಬಸ್ ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳು ತುಂಬಾ ಇಂಪಾರ್ಟೆಂಟ್ ಆಗಿವೆ. ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಉತ್ತಮ ಪುಸ್ತಕಗಳ ಆಯ್ಕೆ. ನೀವು ಮಾರ್ಕೆಟಲ್ಲಿ ಸಿಗುವ 1 ದಿನದಲ್ಲಿ ಕೆಸೆಟ್ ಪಾಸ್ ಆಗಿರಿ, 2 ದಿನದಲ್ಲಿ ಪಾಸ್ ಆಗಿರಿ ಅಂಥ ಎಲ್ಲ ಪುಸ್ತಕಗಳನ್ನು ಓದುವ ಬದಲು ಆ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಿಸಿದ ನಿಮ್ಮದೇ ಪದವಿ ಸ್ನಾತಕೋತ್ತರ ಪದವಿಯಲ್ಲಿ ಓದಿರ್ತಕ್ಕಂಥ ಪುಸ್ತಕಗಳನ್ನು ನೀವು ಓದುವುದು ಬಹಳ ಉತ್ತಮ. ಇಲ್ಲಿ ನೀವು KSOU ಸ್ಟಡಿ ಮಟೀರಿಯಲ್ ಆಗಿರಲಿ, IGNOU ಸ್ಟಡಿ ಮಟೀರಿಯಲ್ ಆಗಿರಲಿ, ಅಥವಾ ಕೆಲವೊಂದಿಷ್ಟು ಸೆಂಟ್ರಲ್ ಯೂನಿವರ್ಸಿಟಿಯಿಂದ ಸಿಲೆಬಸ್ಸನ್ನು ಡೌನ್ಲೋಡ್ ಮಾಡಿಕೊಂಡು
ನಿಮ್ಮ IIT ಅಥವಾ ಸೆಂಟ್ರಲ್ ಯೂನಿವರ್ಸಿಟಿಯಿಂದ ನಿಮ್ಮ ಒಂದು PG ಸಿಲೆಬಸ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಸ್ಟೇಟ್ ಯೂನಿವರ್ಸಿಟಿ ಸಿಲೆಬಸ್ ನೀವು ರೆಫರ್ ಮಾಡೋದು ಬೇಡ ಅಂತ ನನ್ನ ಒಂದು ಅನಿಸಿಕೆ. ನೀವು ಸ್ಟೇಟ್ ಸಿಲೆಬಸ್ಗಿಂತಲೂ ಸೆಂಟ್ರಲ್ ಯೂನಿವರ್ಸಿಟಿ ಮತ್ತು IIT ಸಿಲೆಬಸ್ಗಳನ್ನು ನೀವು ಸ್ವಲ್ಪ ಕಣ್ಣಾಡಿಸ್ಬೇಕು. ಸ್ಟೇಟ್ಸ್ ಯೂನಿವರ್ಸಿಟಿಗಿಂತ ಸೆಂಟ್ರಲ್ ಯೂನಿವರ್ಸಿಟಿ ಸಿಲೆಬಸ್ ಸ್ವಲ್ಪ ಸ್ಟ್ಯಾಂಡರ್ಡ್ ಜಾಸ್ತಿ ಇರುತ್ತದೆ. ಹೀಗಾಗಿ ಆ ಸಿಲೆಬಸ್ಸನ್ನು ನೋಡಿ ಮೂಲ ಪುಸ್ತಕಗಳನ್ನು ನೀವು ಅಧ್ಯಯನ ಮಾಡಬೇಕು. ಸ್ಟಡಿ ಗೈಡ್ಗಳ ಮೇಲೆ ಅವಲಂಬನೆ ಆಗುವುದು ಬೇಡ. ನಂತರ ಏನು ಮಾಡಬೇಕು? ಈಗ ಪೇಪರ್ 1 ಬಗ್ಗೆ ನಾವು ಸ್ವಲ್ಪ ನೋಡೋಣ. ಪೇಪರ್ 1ನಲ್ಲಿ 10 ಟಾಪಿಕ್ ಇರ್ತವೆ. 1 2 3 4 5 6 7 8 9 10 10 ಟಾಪಿಕ್ಗಳು. ಆದರೆ ಈ ರೀತಿ 3 ಭಾಗಗಳಾಗಿ ಇರುವುದಿಲ್ಲ. ಇದನ್ನು ನಾನು ನಿಮ್ಮ ಅನುಕೂಲಕ್ಕಾಗಿ ಈ ರೀತಿ 3 ಭಾಗಗಳಾಗಿ ವಿಂಗಡಿಸಿದ್ದೇನೆ. ಇದು ನಿಮ್ಮ ಅನುಕೂಲಕ್ಕಾಗಿ ಹೊರತು ಸಿಲೆಬಸ್ದಲ್ಲಿ ಈ ರೀತಿ ಇರುವುದಿಲ್ಲ. ಇದನ್ನು ನೀವು 3 ಭಾಗಗಳಾಗಿ ವಿಂಗಡಿಸಿ ಓದಿದರೆ ನಿಮಗೆ ಸುಲಭವಾಗಿ ಗುರಿ ಮುಟ್ಟಲು ಸಾಧ್ಯ. ನಿಮಗೆ ಏಕೆ ಅಂತ ಹೇಳ್ತೀನಿ ಕೇಳಿ. ಒಂದನೇದು, ಈ ಒಂದು ಗ್ರೂಪ್ ಏನಿದೆ ಇಲ್ಲಿ, ಈ ರೀತಿಯಾಗಿ ನಾವು 3 ಗ್ರೂಪ್ ಏಕೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಹಾಕ್ಕೊಂಡ್ರೆ, 3 ಗ್ರೂಪ್ಗಳಾಗಿ ಏಕೆ ಓದಬೇಕು ಅಂತ ನೀವು ಕೇಳಿದರೆ, 1ನೇ ಗ್ರೂಪು ಪರಿಕಲ್ಪನೆ ಘಟಕಗಳು. ಇಲ್ಲಿ ಏನಿರ್ತದಪ್ಪ ಅಂದರೆ ಕಾನ್ಸೆಪ್ಟ್ ಇರ್ತದೆ. ಇಲ್ಲಿ ಬೋಧನಾ ಸಾಮರ್ಥ್ಯದ ಬಗ್ಗೆ ಕಾನ್ಸೆಪ್ಟ್ಸ್ ಇರ್ತದೆ. ಬೋಧನೆ ಬಗ್ಗೆ ಕಾನ್ಸೆಪ್ಟ್ಗಳನ್ನು ಇಲ್ಲಿ ಅರ್ಥ ಮಾಡಿಕೊಂಡ್ರೆ ಅದನ್ನು ಅಪ್ಲೈ ಮಾಡಿ ನಾವು ಪರೀಕ್ಷೆಯಲ್ಲಿ ಆನ್ಸರ್ ಬರೀಬೇಕಾಗುತ್ತದೆ. ರಿಸರ್ಚ್ ಆಪ್ಟಿಟ್ಯೂಡಲ್ಲಿ ಕೂಡ ಹಾಗೆ, ಕಮ್ಯುನಿಕೇಷನ್ನಲ್ಲಿ ಕೂಡ ಅಂಥದ್ದೇ ಪ್ರಶ್ನೆಗಳು ಇರ್ತವೆ. ಹೀಗಾಗಿ ಇದು ಒಂದು ಸಪ್ರೇಟಾಗಿ ಈ 3 ಟಾಪಿಕ್ಗಳನ್ನು ಸಪ್ರೇಟಾಗಿ ಸ್ಟಡಿ ಮಾಡಬೇಕು. ನಂತರ ಅಭ್ಯಾಸ ಆಧಾರಿತ ಘಟಕಗಳು. ಈಗ ಇಲ್ಲಿ ಮೆಂಟಲ್ ಎಬಿಲಿಟಿ ಆಗಿರಲಿ, ಡೇಟಾ ಇಂಟರ್ಪ್ರಿಟೇಷನ್ ಆಗಿರಲಿ, ಅಥವಾ ಲಾಜಿಕಲ್ ರೀಸನಿಂಗ್ ಆಗಿರಲಿ, ಅಥವಾ ಪ್ಯಾಸೇಜ್ ಆಗಿರಲಿ, ಇವೆಲ್ಲ ಪ್ರಾಕ್ಟೀಸ್ ಬಯಸ್ತವೆ. ಇಲ್ಲಿ ನೀವು ಮೆಂಟಲ್ ಎಬಿಲಿಟಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮಗೆ ಸರಳ ಆಗುತ್ತೆ. ಪ್ಯಾಸೇಜನ್ನು ಕೂಡ ನೀವು ಏನು ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು. ಪ್ಯಾಸೇಜನ್ನು ನೀವು ಪ್ರಾಕ್ಟೀಸ್ ಮಾಡದೆ ಹೋದರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಗಲು ನಿಮಗೆ ಸಾಧ್ಯವಾಗುವುದಿಲ್ಲ. ಮನೆಯಲ್ಲಿ ನೀವು ಒಂದು 8-10 ಪ್ಯಾಸೇಜ್ ಆದರೂ ಪ್ರಾಕ್ಟೀಸ್ ಮಾಡಬೇಕು. ಮಾಕ್ ಟೆಸ್ಟ್ ಥರ ನೀವು ಅದನ್ನು ಮಾಡಬೇಕು. ಸೊ ನೆಕ್ಸ್ಟ್ ಏನಂದರೆ ಮಾಹಿತಿ ಆಧಾರಿತ ಘಟಕಗಳು, ಇನ್ಫಾರ್ಮೇಷನ್ ಬೇಸ್ಡ್ ಟಾಪಿಕ್ಸ್. ನಾನು ಇದನ್ನು ಇನ್ಫಾರ್ಮೇಷನ್ ಬೇಸ್ಡ್ ಟಾಪಿಕ್ ಅಂತ ಯಾಕಂತೀನಂದರೆ, ಇಲ್ಲಿ ಕೇವಲ ಮಾಹಿತಿ ಇರುತ್ತದೆ. ಈಗ ಈ ರೀತಿ ಪ್ರಾಕ್ಟೀಸ್ ಅವಶ್ಯಕತೆ ಇರುವುದಿಲ್ಲ. ಈ ರೀತಿ ಕಾನ್ಸೆಪ್ಟ್ಸ್ಗಳ ಕೂಡ ಇಲ್ಲಿ ಇರುವುದಿಲ್ಲ, ಅಷ್ಟೊಂದು ಹೊರೆ ಇರುವುದಿಲ್ಲ. ಈ ಬಹಳ ಈಸಿ ಟಾಪಿಕ್, ಬಟ್ ಇಲ್ಲಿ ನೀವು ಬೈಹರ್ಟ್ ಮಾಡುವಂಥ ಅಂಶಗಳು ಜಾಸ್ತಿ ಇರ್ತವೆ. ಇಲ್ಲಿ ಫಾರ್ ಎಕ್ಸಾಂಪಲ್ WWW ಅಂದರೆ ಏನು ಅಂತ ಕೇಳ್ತಿರ್ತಾರೆ. ಶಾರ್ಟ್ಕಟ್ ಕೀಸ್, ಕಂಪ್ಯೂಟರ್ ಶಾರ್ಟ್ಕಟ್ ಕೀಸ್ ಆಗಲಿ, ಇದು ಉನ್ನತ ಶಿಕ್ಷಣ ವ್ಯವಸ್ಥೆಗೆ ಬಂದರೆ ಇಲ್ಲಿ ಈ ಆಯೋಗ ಯಾವಾಗ ಜಾರಿ ಆಯಿತು, ಈ ನೀತಿ ಯಾವಾಗ ಜಾರಿ ಆಯಿತು, ಇಂಥ ಪ್ರಶ್ನೆಗಳಿರ್ತವೆ. ಎನ್ವೈರ್ಮೆಂಟಲ್ಲಿ ಬಂದರೆ ಇಂಥ ಕಾನ್ಫರೆನ್ಸ್ ಯಾವಾಗಾಯಿತು ಅಂತ ಫ್ಯಾಕ್ಚುಯಲ್ ಬೇಸ್ಡ್ ಮಾಹಿತಿಗಳೇನಿರ್ತಾವಲ್ಲ, ಇನ್ಫಾರ್ಮೇಷನ್ ಬೇಸ್ಡ್ ಕ್ವಶನ್ಸ್ಗಳು ಇಲ್ಲಿ ಇರ್ತವೆ. ಸೊ ಇದು ಭಾಳ ಈಸಿ ಆಗಿರ್ತಕ್ಕಂಥ ಟಾಪಿಕ್ಕು. ಈ 3 ಟಾಪಿಕ್ಗಳು, ಎಲ್ಲ ಟಾಪಿಕ್ಸ್ಗಳು ಈಸಿನೇ. ಇಲ್ಲಿ ನೀವು ಓದಲು ಮನಸ್ಸು ಮಾಡಬೇಕು, ಅದರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಒಂದು ವೇಳೆ ನೀವು ಅದರ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಅಂದರೆ ಆ ಟಾಪಿಕ್ ಟಫ್ ಆಗ್ತದೆ. ಒಂದು ವೇಳೆ ನೀವು ಅದರ ಜೊತೆ ಟೈಮ್ ಕಳೀತಾ ಹೋದರೆ ಆ ಟಾಪಿಕ್ ನಿಮಗೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಪೇಪರ್ 2 ಬಗ್ಗೆ ನಾವು ಸ್ವಲ್ಪ ನೋಡಬೇಕಾದ್ರೆ, ಪೇಪರ್ 2ದಲ್ಲಿ ಏನಿಲ್ಲ, ಅದು ನಿಮ್ಮ ಒಂದು PG ಏನು ಓದಿರ್ತೀರಿ, ನಿಮ್ಮ ಸ್ನಾತಕೋತ್ತರ ಪದವಿ ಅದೇ ವಿಷಯ ಇರುತ್ತದೆ. ಸೊ ಹೀಗಾಗಿ ನೀವು 2 ವರ್ಷ ಅದರ ಜೊತೆ ನೀವು
ಟೈಮ್ ಸ್ಪೆಂಡ್ ಮಾಡಿರ್ತೀರಿ. ಅದರದ ಸರಿಯಾದ ಸಿಲೆಬಸ್ಸನ್ನು ನೀವು ನೋಡಿಕೊಂಡು ಅದ್ರ ಬಗ್ಗೆ ನಿಮ್ಮ ಸ್ವಂತ ಶಾರ್ಟ್ ನೋಟ್ಸ್ಗಳನ್ನು ರೆಡಿ ಮಾಡಿಕೊಂಡು ಸರಿಯಾದ ಒಂದು ಮೂಲ ಪುಸ್ತಕಗಳನ್ನು ಓದಬೇಕು. ಇಲ್ಲಿ ಗೈಡ್ಗಳ ಮೇಲೆ ಡಿಪೆಂಡ್ ಆಗೋಕ್ಕಿಂತ ಬೇಸಿಕ್ಸ್ ಪುಸ್ತಕಗಳನ್ನು ರೆಫರ್ ಮಾಡಿ ನೀವು ಈ ಒಂದು ಪೇಪರ್ 2 ಮೇಲೆ ಆರಾಮವಾಗಿ ಹಿಡಿತ ಸಾಧಿಸಬಹುದು ಅಂತ ನನ್ನ ಒಂದು ಭಾವನೆ. ಮತ್ತು ಈ ಎರಡು ಪೇಪರ್ 1 ಪೇಪರ್ 2 ಬಗ್ಗೆ ತಿಳ್ಕೊಂಡ ನಂತರ ನಾವು ಏನು ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಏನಂದರೆ ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ರಿವಿಷನ್. ಕೇವಲ ನಾವು ಸ್ಟಡಿ ಮಾಡ್ತೀವಿ ಅಂದರೆ ಆಗಲ್ಲ, ಅದಕ್ಕೆ ಒಂದು ಸ್ಟಡಿ ಪ್ಲ್ಯಾನ್ ಇರಬೇಕು. ಪ್ರತಿದಿನ ಕನಿಷ್ಠ 4 ರಿಂದ 6 ಗಂಟೆಗಳ ಕಾಲ ನೀವು ಸ್ಟಡಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ಬೆಳಗ್ಗೆ 3 ಗಂಟೆ ಸ್ಟಡಿ ಮಾಡಿದ್ರೆ ರಾತ್ರಿ 3 ಗಂಟೆ ಮಾಡ್ಬೋದು. ಸೊ ಇದೇ ರೀತಿ ಮಾಡಿರಿ ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಮ ಅನುಕೂಲ ತಕ್ಕಂತೆ ಬೆಳಗ್ಗೆ 2 ಗಂಟೆ ಮಾಡಿ ರಾತ್ರಿ 4 ಗಂಟೆ ಓದ್ಬೋದು. ಒಟ್ಟು ಒಂದು ದಿನದಲ್ಲಿ ನೀವು ಒಂದು ಮಿನಿಮಮ್ 6 ಅವರ್ಸ್ ಇದಕ್ಕೆ ಮೀಸಲಿಟ್ಟರೆ ನೀವು ಆರಾಮವಾಗಿ ಈ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಸೊ ಇಲ್ಲಿ ಎಲ್ಲಕ್ಕಿಂತ ಮೇನ್ ಅಸ್ತ್ರ ಅಂದರೆ ಅದು ರಿವಿಷನ್. ಕೇವಲ ರಿವಿಷನ್ ಅಲ್ಲ, ರಿಪೀಟೆಡ್ ರಿವಿಷನ್ ಮಾಡಬೇಕು. ರಿಪೀಟೆಡ್ ರಿವಿಷನ್ ಅಂದರೆ ಪುನಃ ರಿವಿಷನ್ ಮಾಡ್ತಾನೆ ಇರಬೇಕು. ಸೊ ಒಂದು ವೇಳೆ ನೀವು ಒಂದು ವಾರವಿಡೀ ಓದಿದರೆ ಅದನ್ನು ಭಾನುವಾರ ಏನು ಮಾಡಬೇಕು, ಕಡ್ಡಾಯವಾಗಿ ರಿವಿಷನ್ ಮಾಡಬೇಕು. ಸೊ ರಿವಿಷನ್ ಈಸ್ ಕೀ ಟು ಸಕ್ಸೆಸ್. ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಮಾಕ್ ಟೆಸ್ಟ್. ನೀವು ಮಾಕ್ ಟೆಸ್ಟನ್ನು ಬಿಡಿಸಬೇಕು. ಮಾಕ್ ಟೆಸ್ಟ್ ಬಿಡಿಸೋದ್ರಿಂದ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟು ಆಗುತ್ತೆ, ಆಮೇಲೆ ನಿಮಗೆ ಸಿಲೆಬಸ್ ಕ್ಲಾರಿಫಿಕೇಷನ್ ಸಿಗುತ್ತೆ, ಆಮೇಲೆ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅಂತ ಒಂದು ಐಡಿಯಾ ಬರುತ್ತೆ. ಸೊ ನೀವು ಎಲ್ಲಿದ್ದೀರಿ ಅಂತ ನಿಮ್ಮನ್ನು ನೀವು ಅಳತೆ ಮಾಡ್ಕೊಳ್ಬೋದು ಮತ್ತು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಪರೀಕ್ಷಾ ಸಮಯದಲ್ಲಿ ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಭಯ ಬೀಳೋದಿಲ್ಲ. ಮಾಕ್ ಟೆಸ್ಟ್ ಬರೆದರೆ ಓಲ್ಡ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿ, ಹಾಗೆ ಮಾಕ್ ಟೆಸ್ಟನ್ನು ಕೂಡ ನೀವು ಅಟೆಂಡ್ ಮಾಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ನಾವು ಈ ಕೆಸೆಟ್ ಯಾವ ರೀತಿ ತಯಾರಿ ಮಾಡಬೇಕಂತ ನಾವು ನೋಡಿದ್ವಿ. ಆದರೆ ಈಗ ಒಂದು ಮೇನ್ ಇದ್ರ ಕೀ ಪಾಯಿಂಟ್ ಎಲ್ಲಿದೆ ಅಂತಂದರೆ ಸತತ ಪ್ರಯತ್ನದಲ್ಲಿದೆ ಮತ್ತು ಶಿಸ್ತುಬದ್ಧ ಅಧ್ಯಯನದಲ್ಲಿದೆ. ಸತತ ಪ್ರಯತ್ನ ಅಂದರೆ ಏನು? ಕನ್ಸಿಸ್ಟೆನ್ಸಿ ಅಂತಾರೆ. ಕನ್ಸಿಸ್ಟೆನ್ಸಿ ಅಂದರೆ ಇವತ್ತು ಓದಿ ನಾಳೆ ನಾಡಿದ್ದು ಗ್ಯಾಪ್ ಮಾಡಿ ಮತ್ತೆ ಒಂದು ದಿನ ಓದಿ ಮತ್ತೆ 1-2 ದಿನ ಗ್ಯಾಪ್ ಮಾಡಿ ಮತ್ತೆ ಓದಿದರೆ ಇದಕ್ಕೆ ಕನ್ಸಿಸ್ಟೆನ್ಸಿ ಅನ್ನೋದಿಲ್ಲ. ಇದರಿಂದ ನಮಗೆ ಸಕ್ಸಸ್ ಸಿಗೋದಿಲ್ಲ. ಸೊ ಕನ್ಸಿಸ್ಟೆನ್ಸಿ ಅಂದರೆ ಏನು ಅಂದರೆ ನಿರಂತರತೆ. ದಿನಾಲು 1 ಗಂಟೆ ಆದರೂ ಓದಿ, ಆದರೆ ಇವತ್ತು ಓದಿ ನಾಳೆ ಓದಿ ನಾಡಿದ್ದು ಓದಿ, ಹೀಗೆ ದಿನಾಲು ಓದ್ತಾನೆ ಇರಬೇಕು. ತೊಳಿತಾ ಇರಿ ಅಂತಾರಲ್ಲ, ಲೈಫ್ ಬೈ ಸ್ಲೋನ್ ಅಂತಾರಲ್ಲ, ಹಾಗೆ ನೀವು ಒಂದಿನ ಓದೋದು ಒಂದಿನ ಗ್ಯಾಪ್ ಮಾಡೋದು, ಹೀಗಾದರೆ ಆ ಕನ್ಸಿಸ್ಟೆನ್ಸಿ ಸಿಗೋದಿಲ್ಲ. ಆಮೇಲೆ ಸಕ್ಸಸ್ ಕೂಡ ನಿಮಗೆ ಮರೀಚಿಕೆ ಆಗುತ್ತೆ. ಒಂದು ವೇಳೆ ನೀವು ಕನ್ಸಿಸ್ಟೆನ್ಸಿ ಇದ್ದರೆ 100ಕ್ಕೆ 100% ಈ ಪರೀಕ್ಷೆನ ನೀವು ಪಾಸ್ ಆಗೇ ಆಗ್ತೀರಿ. ಶಿಸ್ತಿರಬೇಕು ಮತ್ತು ಕನ್ಸಿಸ್ಟೆನ್ಸಿ ಇರಬೇಕು. ಮತ್ತು ಇನ್ನೊಂದು, ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ. ಪ್ರತಿ ವರ್ಷ 6,000ಕ್ಕಿಂತಲೂ ಹೆಚ್ಚು ಜನ ಕೆಸೆಟ್ ಪಾಸ್ ಆಗ್ತಾರೆ ನಮ್ಮ ಕರ್ನಾಟಕದಲ್ಲಿ. ನೀವು ಒಬ್ಬರು ಪಾಸ್ ಆಗೋದು ಏನು ಮಹಾ. ಸೊ ಇದೇನು ಬ್ರಹ್ಮವಿದ್ಯೆ ಅಲ್ಲ, ಯಾರೂ ಸಾಧಿಸಲಾರದಂತಹ ಪ್ಲೇಟೋ ಗ್ರಹಕ್ಕೆ ಹೋಗುವಂಥ ಕೆಲಸನೂ ಅಲ್ಲ. ಹೀಗಾಗಿ ನೀವು ಏನು ಮಾಡಬೇಕು, ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಬೇಕು, ಸತತ ಪ್ರಯತ್ನ ಮಾಡಬೇಕು. ಅಚಲವಾದ ನಂಬಿಕೆ, ಸತತ ಪ್ರಯತ್ನ ಇದ್ದರೆ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳುತ್ತಾ
ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, do you have any questions, let me know in the comments. Thank you. Bye bye. Take care.